ನೋಡ್ಬೋದು ಇಲ್ಲಿ ಕನಕಪುರ ಇಂದ್ರೇಶ್ ಅವ್ರದ್ದು ನೋಡ್ಬೋದು ಒಂದು ಮಿನಿ ಆನೆ ಅನ್ಬೋದು, ಬಿಳಿ ಆನೆಗಳು. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಯತ್ವನ್ ಸೀನಪ್ಪ ಅವರೇ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಸರ್ ಈ ಎತ್ತುಗಳ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಇವು ಈಗ ಮೊಳೆ ಹೊಸಬಾಯಿ ನಮ್ಮ ಸ್ನೇಹಿತರು ಇಂದ್ರೇಶ್ ಅಂತೇಳಿ ಅವರು ಒಳ್ಳೊಳ್ಳೆ ಎತ್ತಿ ಕಟ್ಟಿ ಕನಕಪುರ ಟೌನು ನಮ್ಮ ಸ್ನೇಹಿತರು. ಇವು ನಾವೆಲ್ಲ ಒಂದೇ ಚಪ್ಪರ ಹಾಕಿರೋದ್ರಿಂದ ನಾವು ಅವ್ರು ಇಲ್ಲದೆ ಇರೋದ್ರಿಂದ ನಾನು ಮಾತಾಡ್ತಾ ಇವ್ನಿ. ಸೊ ನೀವೆಲ್ಲ ಒಂದೇ ಚಪ್ರ. ಅವ್ರು ನಮ್ಮ ಕನಕಪುರದ ನನ್ನ ಸ್ನೇಹಿತರು. ಅವರು ಒಳ್ಳೊಳ್ಳೆ ಹೊರಿ ಕಟ್ಟಿ ನೋಡಿ ಇಲ್ಲೇ 2 ಜೊತೆ ಕಟ್ಟವನೆ 16 ಲಕ್ಷ. ಈ ಜಾತಿ ಎಲ್ಲ ಸುತ್ತ ಹೋಗೋದು 10 ಲಕ್ಷ ಅವ್ರಿಗೂ ಖರ್ಚಾಯ್ತದೆ. ಎಲ್ಲಾ ಜಾತ್ರೆಗೂ ಅವರು ನಮ್ಮಂಗೆ ಎಲ್ಲಾ ಜಾತ್ರೆಗೂ ಹಾಕ್ತಾರೆ. ಏನಂದ್ರೆ ಕಾಂಪಿಟೇಷನ್ ಇರೋದ್ರಿಂದ ಎಲ್ಲಾ ಜಾತ್ರೆಗೂ ಹಾಕ್ತಾರೆ. ಸೊ ಅದೊಂದು ಖುಷಿ ಅವ್ರಿಗೆ, ಖುಷಿ. ಯಾಕೆಂದ್ರೆ ಈಗ ಅವರು ಏನ್ ಕೊಡ್ತಾರೋ ಅದರಿಂದ ಒಂದು ಪ್ರೈಜ್ ಅನ್ನೋದು ಕ್ರೈಜ್ ಬಂದ್ಬಿಟ್ಟಿದೆ. ಈಗ ಇದಕ್ಕಾಗಿ ಎಲ್ಲಾರ್ಗು ದೊಡ್ಡ ಎತ್ತನವರು ಕ್ರೈಜ್ ಒಂದು ಬಂದ್ಬಿಟ್ಟಿದೆ. ಅಂದ್ರೆ ಈಗ ಪ್ರೈಸ್ ಬರುತ್ತೋ ಇಲ್ವೋ ಅದು ಭಗವಂತ ಇಚ್ಛೆ. ಮಲ್ಲಿಕಾರ್ಜುನ ಸ್ವಾಮಿದು ನಮ್ಮಂತವ್ರು ಒಂದು 20 ಚೇರ್ ನಿಂತ್ಕೋತವೆ. ಅದಕ್ಕೆ ನಾವು ಹೊಣೆ ಅಲ್ಲ, ನಾವು ಸುಳ್ಳು ಹೇಳಲ್ಲ, ನಾವು ಹೊಣೆನೂ ಅಲ್ಲ. ಯಾರು ಭಗವಂತ ಯಾರಿಗೆ ಅವ್ನಿಗೆ ಒಲಿತಾನೆ ಡಾಕ್ಟರ್ ಅವ್ರೆ, ಡಾಕ್ಟರ್ ತೀರ್ಮಾನ ಅಲ್ಲ. ಡಾಕ್ಟರ್ ಏನ್ ಹೇಳ್ತಾರೆ ಬದ್ಧ ಆಯ್ತೀವಿ ನಾವು. ಅಂದ್ರೆ ಈಗ ತುಂಬಾ ಸೈಜ್ ಅವೆ, ಇವಕ್ಕೆಲ್ಲ ಏನ್ ಮೇವು ಕೊಡ್ತೀರಾ ನೀವು? ಮೇವು ಬೆಣ್ಣೆ, ಹಾಲು, ರವೆ ಇವೆಲ್ಲಾನು ಕೊಡ್ತೀವಿ. ಆಮೇಲೆ ಕೋಳಿ ಮೊಟ್ಟೆ, ಉಳ್ಳಿ, ಅಲ್ಜೋಳ, ರವೆ ಬೂಸ. ಅದು ತಿಂದೇನು ಪದಾರ್ಥ ಇಲ್ಲ. ಎಲ್ಲ ತಿಂಡಿ ಕಡ್ಲೆ ಎಲ್ಲಾ ಕಾಳನ್ನು ಆಡ್ಸ್ಕೊಟ್ರೆ ಇನ್ನೂ ಬಿರ್ನು ಬರ್ತವೆ. ಎತ್ತು ಇನ್ನೂ ಚೆನ್ನಾಗಿ ಸೈಜ್ ಬರ್ತವೆ. ಸೈಜು ಎಲ್ಲಾ ಮೇವಲ್ಲೆಲ್ಲ ಏನ್ ಕೊಡ್ತೀರಾ? ಮೇವಲ್ಲಿ ಹಸಿ ಏನು ಹಾಕೋದಿಲ್ಲ, ನೆಲ್ಲುಲ್ಲೇ ನಾವು. ನೆಲ್ಲುಲ್ಲು ರಾಗಿ ಹುಲ್ ಬಿಟ್ರೆ ನಾವು ಹಸಿ ಹುಲ್ಲು ಸೋಗ್ಸುದೇ ಇಲ್ಲ. ಯಾವ ಮೇಕೆಜೋಳ ಆಗ್ಲಿ ಇನ್ನೊಂದ್ ಜೋಳ ಆಗ್ಲಿ ನಾವು ಸೋಗ್ಸುದಿಲ್ಲ. ಅಂದ್ರೆ ಒಣ್ಣುಲ್ ತಿಂದ್ರೆ ಅದು ಬಾಡಿ ಫಿಟ್ ಬರುತ್ತೆ, ಬಾಡಿ ಚೆನ್ನಾಗಿರುತ್ತೆ. ಈ ಹಸಿ ತಿಂದ್ರೆ ಏನಾಯ್ತು ಅಂದ್ರೆ ನೀರು ಉಚ್ಚೆಲ್ ಹೊಂಟಾಯ್ತವೆ. ಆಮೇಲೆ ಕಟ್ಟುವುದಿಲ್ಲ. ಅದರಿಂದ ನಾವ್ ಏನಿದ್ರು ರಾಗಿ ಹುಲ್ಲು ನೆಲ್ಲುಲ್ಲು ಹಾಕ್ತಿವಿ ಅಷ್ಟೇ. ಸರಿ, ಎತ್ಕೊಳ್ಳೋ ಇವು ದೊಡ್ಡ ಸೈಜ್ ಅವೆ, ಇವ್ರನ್ನ ಕೆಲಸ ಮಾಡ್ತೀರಾ? ನಾವು ಕೆಲಸ ಮಾಮೂಲಿ ಉಳ್ಗೆಲ್ಸ ಒಂದಿಲ್ಲ. ಗಾಡಿ ಕೆಲಸ ಎಲ್ಲಿಗೆ ಬೇಕಾದ್ರೂ ನಾವು ಕಬ್ಬು ಏರ್ಬೋದು, ಗೊಬ್ಬರ ಹೊಡಿಬೋದು, ಟಿಂಬರ್ ಎಳಿಬೋದು. ಬಟ್ ನಾವು ಉಳ್ಗೆಲ್ಸಕ್ಕೆ ನಮ್ ಕೈಯಲ್ಲಿ ಸುತ್ತಾಡೋಕ್ ಆಗೋದಿಲ್ಲ. ಅವ್ನು ನಮ್ಗಿಂತ ಚಿಕ್ಕವನಾದ್ರೂ ನಮ್ ಇಂದ್ರೇಶನ ಸ್ನೇಹಿತ ಅವನ ಕೈಲೂ ಆಗೋದಿಲ್ಲ. ನನ್ಗಿಂತ ಹೆವಿ ಬಾಡಿ. ಸ್ವಲ್ಪ ಕಮ್ಮಿ ಕೆಲಸ ಮಾಡ್ತೀರಾ? ಹೌದೌದು. ಅಂದ್ರೆ ಕೆಲಸ ಮಾಡ್ತೀವಿ, ಕಮ್ಮಿ ಏನಿಲ್ಲ. ಗಾಡಿ ಕೆಲಸ ಆಗ್ಲಿ, ಒಂದು ಲೋಡ್ ಕಬ್ಬೇರ್ ಹಾಕ್ಬೇಕಾದ್ರೆ ಏರ್ ಹಾಕ್ತಿವಿ ಈಚೆಗೆ. ಈ ಸೈಜ್ ಇತ್ತಿರೋದ್ರಿಂದ ಇವು ಚೆನ್ನಾಗಿ ಎಳಿತಾವ ಗಾಡಿನ. ಒಂದ್ ಲೋಡ್ ಕಬ್ಬ ಈಚೆಗೆ ಲಾರಿಗೆ ಎಳ್ದಾಕ್ತಾವೆ. ಯಾಕೆ ಹೊರಗಡೆ ಹೋಗ್ಬೇಕಲ್ವಾ, ಅದರಿಂದ ಎಳ್ದಾಕ್ತಾವೆ. ಸರ್, ಇವ್ರು ಯಾವ್ಯಾವ ಜಾತ್ರೆಗಳು ಮಾಡ್ತಾರೆ? ಎಲ್ಲ ಈಗ ಕನಕಪುರ ಅಲ್ಲೂ ಒಂದು ಜಾತ್ರೆ ಇದೆ, ಅವರೆಕಾಯಿ ಪರ್ಸೆ ಅಂತ. ಚುಂಚನಗಿರಿ, ಚುಂಚನಕಟ್ಟೆ, ಹೇಮಗಿರಿ, ರಾಮನಾಥಪುರ, ಮುಡುಕ್ತಾರೆ, ದುರ್ಗ, ಬೇಬಿ, ಸಿಹೇಳಿ. ಆಮೇಲೆ ಈಗ ಇದಕ್ಕೂ ಹೋಗಿದ್ದು, ನಾವು ಹೋಗಿದ್ದು, ಅವ್ರನ್ನ ಹೋಗಿದ್ದು. ಒಂದು ಮರ್ತಾವ್ ಖುಷಿಗೆ ನಾವು ಹೋಗಿದ್ದು, ನಮ್ಮವು ಹೋಗಿದ್ದು ಕೃಷಿ ಮೇಳಕ್ಕೆ ಹೋಗಿದ್ದು. ಸಿ ಫಾರಂಗೆ ಇಂದ್ರೇಶ್ ನಾವು ಹೋಗಿದ್ದು. ಅದೊಂದು ಹೇಳಲಿಲ್ಲ. ನಾವು ಜ್ಞಾಪನ ಶಕ್ತಿ ನಮಗೂ ಕಮ್ಮಿ ಆಯ್ತಾ ಇದೆ. ಅವರು ಇದು ನಮ್ಮ ಇಬ್ಬರಿಗೂ ಪ್ರೈಸ್ ಕೊಟ್ರು. ಒಳ್ಳೆ ಎತ್ತು, ಅದಕ್ಕೆ ಒಳ್ಳೆ ಎತ್ತು ಏನೋ ಒಂದು ಅವರು ಇದನ್ನ ಕೊಟ್ರು ನಮ್ಗೆ. ಎಲ್ಲದಕ್ಕಿಂತ ಮೊದಲೇನೋ ಒಂದು ಪ್ರಶಸ್ತಿ ಪತ್ರ ಮನೆಗೆ ಬಂದವ್ರು ನೋಡ್ತಾರೆ. ಸರ್ಟಿಫಿಕೇಟ್ ಇದ್ರೆ ಅದೊಂದು ನಮ್ಗೆ ಒಂದು ಶೋಕೇಸ್ ನಲ್ಲಿ ಹಾಕಿರ್ತೀವಿ. ಏನೋ ನೋಡ್ತಾರೆ, ಅದೊಂದು ಖುಷಿ ನಮ್ಗೆ. ಬಿಡೋಣ ಹಣ ಫಸ್ಟ್ ಪ್ರೈಸ್ ಅದು ಎಷ್ಟು ಚೆನ್ನಾಗಿ ಸಾಕಿದ್ವಿ ಅಂದ್ರೆ ಅದೇ ಒಂದು ಖುಷಿ ನಮ್ಗೆ. ಸರ್ ಬನ್ನಿ, ಈಗ ಎತ್ತು ಹತ್ರ ಬನ್ನಿ. ಸರ್ ಹೇಳಿ, ಈ ಎತ್ತುಗಳ ಬಗ್ಗೆ. ಇವು ಅದೇ ಹೇಳದ್ನಲ್ಲ, ಇವು 18 ಲಕ್ಷ, ಇವು ಅವು 16 ಲಕ್ಷ. ಇದೇ ಇಂದ್ರೇಶ್ ನಾವು ಇದನ್ನು ನಮ್ಮ ಸ್ನೇಹಿತರವೇ. ಈಗ ಒಂದು ವಾರ ಆಯ್ತು ತಂದಿ ಅವರು. ಸೊ ಇವು ಯಾವ ಕಡೆ ಅಂತಂದದ್ದು? ಇಲ್ಲಿ ಸಿದ್ಧಗಂಗೆ ಹತ್ರ. ಸಿದ್ಧಗಂಗೆ ಸೈಡ್? ಸಿದ್ಧಗಂಗೆನೆ. ಅದು ಸುಧಾಕರ ಅಂತೇಳಿ ಅವನು ಯಾವತ್ತು ತೋಟದಲ್ಲಿ ದೊಡ್ಡ ಎತ್ತು ಮಡಿಕತ್ತಾನೆ. ತುಮಕೂರು ಸುಧಾಕರ. ಅವನ್ ತಾವು ತಗೊಂಡ್ರು. ಅವನು 2 ವರ್ಷ ಇವ್ ಸಾಕಿದ್ದ. ಅವನು ಸಿದ್ಧಗಂಗೆ ಮಾಡ್ತಿದ್ದ, ತಗೊಂಡ ಇಂದ್ರೇಶ. ಸರ್, ಇವು ಏನು ವಯಸ್ಸಾಗವೆ? ಇವು ಹೊಸಬಾಯಿ ಮೊಳೆ. ಈಗ ವಯಸ್ಸು ಅವಕ್ಕೆ. ಈಗ ಮೊಳೆ ಅಂದ್ರೆ ವಯಸ್ಸು 2, 4, 6 ಮೊಳೆ ವಯಸ್ಸು. ಈಗ ನಿನ್ನ ವಯಸ್ಸವು. ಈಗ ನಮ್ಮ ವಯಸ್ಸು. ಹೌದು, ನಿಮ್ಮ ವಯಸ್ಸು. ಈಗ ನಿಮ್ಗೆ ನಾವೇನ್ ಹೇಳ್ತೀವಿ ನೋಡಿ, ಹುಡುಗ ಅಂತೀವಲ್ಲ, ಹಂಗೆ ಹೆಂಗ್ ಮೇ ನಾವು ಈಗ ಕೆಲಸ ಮಾಡ್ತಾರ? ಮಾಡ್ತಾರೆ. ಟಿಂಬರ್ ಗಾಡಿ ಅವು ಎಲ್ಲ ಹೊಡೆದ ಜಮೀನು ಅವ್ರದ್ದು ಆಗ್ಲಾಗದೆ. ಸೊ ಅವಳಿಗೆ ಮಾಡ್ತಾರೆ. ಸರಿ, ಇವು ಎಲ್ಲಾರು ಕಾಂಪಿಟೇಷನ್ ಮಾಡಿದವ? ಕೈನ್ಗುಡಿ ಅದು ಹಿಂದಕ್ ನಿಂತ್ಕೊಳ್ರಿ. ನೀ ಯಾಕಪ್ಪ ಒಳಕ್ ಬೈದ್ಯಾ? ಮಂಜಣ್ಣ ಬಾ, ಮಂಜಣ್ಣ
ಬಾ ಮಂಜಣ್ಣ. ಸರ್ ಈ ಎತ್ತುಗಳ ಬಗ್ಗೆ ಹೇಳಿ ಇವು. ಸರ್ ಇವು ಚಕ್ಕೆರೆ ಅಬ್ಬಿ ಅಂತೇಳಿ ಇವು ಕೆಂಗಲಲ್ಲಿ ಇವಕ್ಕೂ ಪ್ರೈಜ್ ಅದು. ಇವಕ್ಕೂ prize ಅದು. ಇವಕ್ಕೂ ಪ್ರೈಜ್ ಅದು. ಚಕ್ಕೆರೆ ಅಬ್ಬಿ ಅಂತ ಇವ್ರ ಹೆಸರು. ನಾವೆಲ್ಲ ಒಂದೇ ಕಡೆ ಸೇರಿ ದಾವಣಿ ಮಾಡಿವಿ. ಅಂದ್ರೆ ಸ್ನೇಹಿತರೆಲ್ಲ ಒಂದೇ ಕಡೆ ಅಂತ ದಾವಣಿ ಮಾಡಿವಿ. ಈಗ ಇಲ್ಲಿ ನೋಡಿ 2, 3, 4 ಊರವ್ರಿವಿ ನಾವು. 4 ನೀವು ಮಂಡ್ಯ, ಅವರು ಚಕ್ಕೆರೆ ಕನಕಪುರ, ಇದು ನಾವು ಮಂಡ್ಯ, ಇವರು ಚನ್ನಪಟ್ಟಣ. ಚನ್ನಪಟ್ಟಣ ಹಿಂಗೆ. ಕನಕಪುರ ಇಲ್ಲ ಚನ್ನಪಟ್ಟಣನೇ. ಇದು ಯೋಗೇಶ್ವರ ಊರು ಇದು ಚಕ್ಕೆರೆ ಇದು. ಹಾ ಸರ್ ಇವು ಏನ್ ಬೆಲೆ ಆಗವೆ ಇವು? ಇವು 8.5 ಲಕ್ಷ ಆಗವೆ. 8.5 ಲಕ್ಷ. ಹಾ ಸೊ ಇವಕ್ಕೆಲ್ಲ ಸೇಮ್ ಮೇವು ಕೊಡೋದಿಲ್ಲ? ಎಲ್ಲ ಮೇವು ಸೇಮ್. ಅಂದ್ರೆ ವಯಸ್ಸಿಗೆ ತಗೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ? ಇಲ್ಲ ಮೇವು ಏರುಪೇರು ಆಯ್ತವೆ. ಏನ್ ಕೊಡ್ತಾ ಇವಿ ಅದನ್ನೇ ಕೊಡ್ಬೇಕು. ಸ್ವಲ್ಪ ನೋಡಿ ಈಗ ಬೆಣ್ಣೆ ಕೊಟ್ರೆ ನೋಡಿ ನಮ್ಮ ಎತ್ತು ತಿಂಡಿನೇ ತಿಂತಾ ಇಲ್ಲ. ಅದು ಆ ಎತ್ತು ಒಂದ್ ಸ್ವಲ್ಪ ಹೊಟ್ಟೆ ಜಾರ್ಬಿಟ್ಟದೆ. ಸೊ ಹಂಗೆ. ಹೌದು. ಅಂದ್ರೆ ಅದಕ್ಕೆ ವಯಸ್ಸಿಗೆ ಮತ್ತೆ ಬಾಡಿಗೆ ತಕ್ಕನಾಗಿ ತಿಂಡಿ ಕೊಡ್ಬೇಕು ನೋಡಿ. ಅದು ಇನ್ನೂ ಒಂಥರ ಮೊಡಮೊಡಿ ಹಂಗೆ ಆಗ್ತದೆ. ತಿಂಡಿ ತಿಂತಲ್ಲ ಎತ್ತೆ ಅರ್ಧ ಆಗೋಯ್ತು. ನಾವು ಏನೋ ಚೆನ್ನಾಗಾಗ್ಲಿ ಅಂತ ಕೊಡ್ತೀವಿ, ಅದು ಹಂಗಾಯ್ತು. ನಾವೇನ್ ಮಾಡಮ್ಮ. ಸರ್ ಈಗ ಇವತ್ತು ಕೆಲಸ ಮಾಡ್ತೀರಾ? ಇವು ಮಾಡ್ತೇವೆ ಕೆಲಸನ. ಎಲ್ಲ ಕೆಲಸ ಕೆಲಸ ಯಾಕೆಂದ್ರೆ ಈಗ ಶೋಕಿ ಎತ್ತಂದ್ರೆ ಅಂದ್ರೆ ಈ ಹಳ್ಳಿಕಾರ ಅಂದ್ರೆ ಕೆಲಸ ಮಾಡಲ್ಲ, ಬರೀ ಶೋಕಿ. ಇಲ್ಲ ಮಾಡ್ತವೆ. ಹಳ್ಳಿ ಕಾರ ಎತ್ತು ಎಲ್ಲ ನಾನು ಹೇಳಿದ್ನಲ್ಲ, ಹಳ್ಳಿ ಕಾರ ಎತ್ತು ಹಿಂಗ್ ಶೋಕಿ ಎತ್ತೆಲ್ಲ ಏನ್ ಮಾಡ್ತೇವೆ ಅಂದ್ರೆ ಉಳುಕ್ ಯಾರು ಕಟ್ಟೋದಿಲ್ಲ. ಏನಿದ್ರು ಗಾಡಿ ಕೆಲಸ ಮಾಡ್ತೇವೆ. ಗಾಡಿ ಕೆಲಸ. ಕಬ್ಬು ಬೆಳಿಬೇಕಾ ಈಗ ಸಂತೆ ಎಲ್ಲ ಈ ಜಾತ್ರೆ ಎಲ್ಲ ತೀರೋದ್ರೆ ಇನ್ನು ವರ್ಷಗಂಟ ಯಾರು ಕುಂಡ್ರಸ್ಕೊಂಡಿರ್ತಾರೆ? ಕುಂಡ್ರಸ್ಕೊಂಡ್ ಯಾರು ಇರುದಿಲ್ಲ. ರೈತ ಕಬ್ಬು ಇರ್ತವೆ, ಕಬ್ಬನ್ ಗಾಡಿ ಎಳಿದೋ, ಗೊಬ್ಬರ ಎಳಿದೋ ಏನೋ ಮಾಡ್ತವೆ. ಉಳು ಕಟ್ಟಿದ್ರೆ ಎತ್ತು ಇಳಿದೋಯ್ತವೆ ಅಂತ ಅಷ್ಟೇ. ಹಂಗಾಗಿ ಬರೀ ಗಾಡಿ ಕೆಲಸ ಮಾಡ್ತಾರೆ. 3 ಟನ್ ಕಬ್ಬು ತುಂಬಿದ್ರು ಅವೇ ನಾನಲ್ಲ ಅನ್ಕ ಹೋಯ್ತವೆ. ಅಷ್ಟು ತುಂಬೋರು ಕೂಡ ನಾನಲ್ಲ ಅನ್ಕೊಂಡ್ ಹೋಯ್ತವೆ. ಈಗೆಲ್ಲ 1 ತಿಂಗಳು ಎತ್ತ ಬಿಟ್ಬಿಟ್ಟಾರೆ ಜಾತ್ರೆಗೆ ಹೋಗಕ್ಕೆ, ಮೇಯ್ಸೋಕೆ. ಜಾತ್ರೆಗೋಸ್ಕರ ರೆಡಿ ಮಾಡವೆ ಅಷ್ಟೇ. ಚಕ್ಕೆರೆ ಅಬ್ಬಿ ಅಂತ ಹೇಳಿ ಇವ್ರವು. ಸೊ ಇವರು ಒಂದ್ ಜೊತೆ ಎತ್ಕೊಳ್ತಾರೆ. ಇವ್ರು ಒಂದ್ ಜೊತೆ. ಇವು ಐನ್ಗುಡಿ ಕೆಂಗಲಲ್ಲಿ ಇವಕ್ಕೂ ಪ್ರೈಜ್ ಅದು, ಅವಕ್ಕೂ ಅದು. ಸೊ ಎಲ್ಲ ಕಾಂಪಿಟೇಷನ್ ಎತ್ತುಗಳೇ ಜಾಸ್ತಿ. ಕಾಂಪಿಟೇಷನ್ ಜಾಸ್ತಿ. ಈಗೆಲ್ಲ ಅದೇ ಜಾಸ್ತಿ. ಈಗ ಎಲ್ಲಾ ಭಾಗದಲ್ಲೂ ಒಂದ್ 10 15 ನಿಂತ್ಕೊತ 3 ಕ್ಯಾಟಗರಿಗೋ 4 ಕ್ಯಾಟಗರಿಗೋ ಕೊಡ್ತಾರೆ. ಇನ್ ಬಾಕಿಯವು ಎಲ್ಲ ವಾಪಸ್ ಕಳಿಸ್ತಾರೆ. ಅವು ಎಲ್ಲ ನಿಲ್ಸೋದು ಸಹಜ. ನನಗ್ ಬಂದದೇನೋ ಅಂತ ಒಂದು ಆಸೆ ಇರ್ತದೆ. ಪಾರ್ಟಿಸಿಪೇಷನ್ ಎಲ್ಲ ಡಾಕ್ಟರ್ ತೀರ್ಮಾನ. ಪ್ರೈಸ್ ಬರೋದು ಬಿಡೋದು ಅದು ಭಗವಂತ ನಿಚ್ಚೆ, ನಮ್ದೇನು ನಿಚ್ಚೆ ಅಲ್ಲ. ಡಾಕ್ಟರ್ದೇ ತೀರ್ಮಾನ. ಈಗ ಇವು ಬೂಕ್ತಲ್ಲಿ ತಂದದ್ದು ಹೊಸ್ತಾಗಿ. ಇವ ಬೂಕ್ತಲ್ಲೇ ಬೂಕ್ತಲ್ಲಿ ಪ್ರೈಜ್ ಮಾಡವ್ ಇವು. ಎಲ್ಲಾ ಕಡೆ ಪ್ರೈಸ್ ಮಾಡೋ. ನೆಕ್ಸ್ಟ್ ಯಾವ್ದಾರು ಜಾತ್ರೆ ಮಾಡ್ತಾರೆ ಇವರು? ಈಗ ನೆಕ್ಸ್ಟ್ ಬೇಬಿ ಜಾತ್ರೆ. ಬೇಬಿ ಆಯ್ತು ಸಿಹೇಳಿ. ಸೊ ಬೇಬಿ ಜಾತ್ರೆಗೆ ಎಲ್ಲಾ ಎತ್ತುಗಳು ಬರ್ತವೆ. ಅಂದ್ರೆ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಬೇಬಿಲೇ ಸ್ವಲ್ಪ ನಮ್ಮ ರೈತರಿಗೆ ನೋಡಿದ್ರೆ 5 ಗ್ರಾಮ್ ಚಿನ್ನ ಕೊಡ್ತಾ ಇರೋದು ಅವ್ರೇನೆ. ಪುಟ್ಟಣ್ಣಯ್ಯನವ್ರು ಇದ್ದಾಗ ಸರ್ ನಮ್ಮ ಇವರು ಸಿದ್ದರಾಜು ಅವರೆಲ್ಲ ನಾವು ಹೋಗಿ ಕೇಳಿದಾಗ 19 ದೊಡ್ಡ ಎತ್ತು ನಿಂತಿದ್ದು, 5 ಕೊಡ್ತಿದ್ರು. ಅಣ್ಣ ಹಿಂಗ ಆಗದೆ ಅಂತ ಪಾಪ ಪುಟ್ಟಣ್ಣಯ್ಯನವ್ರು ಸತ್ತಿ ಸರಗದಲ್ಲವ್ರೆ. ಆಯ್ತು ಅಂತ ಹೇಳ್ಬಿಟ್ಟು ದೊಡ್ಡ ಎತ್ತಿಗೆ 7 ಮಾಡವ್ರೆ. ಏನಪ್ಪಾ ಮಂಜು? ದೊಡ್ಡ ಎತ್ತಿಗೆ 7 ಮಾಡಿದ್ರು. ಎಲ್ಲ ಏದೇ ಕೊಡ್ತಿದ್ದು. ದೊಡ್ಡ ಎತ್ತು 19 ನಿಂತಿದ್ದು, ಎಲ್ಲ ಸೈಜ್ ಎತ್ತು. ಸೊ ಈಗ 7 ಪ್ರೈಸ್ ಕೊಡ್ತಾರೆ. 7 ಅವಕ್ಕೆ. ಇವಕ್ಕೆಲ್ಲ ಎಲ್ಲ ಆಗದೆ ಇರೋವು 2, 4, 6 ಅವಕ್ಕೆಲ್ಲ 5 ಗ್ರಾಮು 5 ಕ್ಯಾಟಗರಿಗೂ ಕೊಡ್ತಾರೆ. 5 ಕ್ಯಾಟಗರಿ. ಬೇರೆ ಎಲ್ಲೂ ಜಾತ್ರೆಗಳು ಕೊಡಲ್ಲ. ಇಲ್ಲ ನಿಜವಾಗ್ಲೂ ಹೇಳೋದು. ಆಮೇಲೆ ಸಿಹೇಳಿ ಕೊಡ್ತಾರೆ. 3 ಗ್ರಾಮ್ ಮಾಡಿದ್ರು. 3 ಗ್ರಾಮ್. ಸಿಹೇಳಿಲಿ ಎಷ್ಟನೇ ಇಸ್ವಿ ಅಂತ ಗೊತ್ತಿಲ್ಲ. ನಮ್ಮ ದಾಸಗೌಡನ ಕೊಪ್ಪಲು ಬೊಕ್ಕಳಪ್ಪ, ನೇರ್ಲಿಕೆರೆ ಪಟೇಲ್ರು, ಮಾದಗಳಿ ಕೆಂಚು, ಬನ್ನೂರು ಜವರಪ್ಪ, ಎಮ್ಮೆ ಅಣ್ಣ ಇವರೆಲ್ಲ ನನ್ನನ್ನ ಬಂದು ನಾವು 1 ವರ್ಷ ಮುಡುಕ್ತಲ್ಲಿ ಎತ್ತು ಮಾರನಿಲ್ಲ. ಎಷ್ಟನೇ ಇಸ್ವಿಲಿ ಓಪನ್ ಆಯ್ತೋ ಗೊತ್ತಿಲ್ಲ ನನಗೆ. ಅದೊಂದು ಮರವು ಇದೆ ಸಿಹೇಳಿದು. ಫಸ್ಟ್ ಜಾತ್ರೆ ನಮ್ಮನ್ನೆಲ್ಲಾನು ಬಂದು ಕರೆದು, ಸೀನಪ್ಪ ಬನ್ನಿ ನಮ್ ಜಾತ್ರೆ ಇಂಪ್ರೂವ್ ಮಾಡ್ಬೇಕು ಸಿಹೇಳಿಗೆ ಅಂದ್ರು. ಆಗ 1 ಗ್ರಾಮ್ ಏನೋ ಕೊಟ್ಟದ್ದು ನನಗೆ ಜ್ಞಾಪಕ, ಇಸ್ವಿ ಗೊತ್ತಿಲ್ಲ. ಆಗ ನಮ್ಮ ಎತ್ತ ಅವ್ರ ಚಿನ್ನ ಅಂತ ಅಂದಾಗ್ಲಿ ಅವರಷ್ಟೇ ಅವರು ಅಲ್ಲೂ ಚಪರ ಎಲ್ಲ ಚೆನ್ನಾಗಿ ಹಾಕ್ತಾರೆ. ಅಲ್ಲೂ ಚೆನ್ನಾಗಿ ಮಾಡ್ತಾರೆ. ಅದ್ರಲ್ಲೇ 2 ಮಾತಿಲ್ಲ. 2 ಗ್ರಾಮ 3 ಗ್ರಾಮ ಕೊಡ್ತಾರೆ ಅವರು. ಬಟ್ ಬೇಬಿಲಿ 5 ಗ್ರಾಮ್. ಎರಡನೇ ಮುಡುಕ್ತಾರೆ ಸಿಹೇಳಿನೇ. ಮೈಸೂರು ಜಿಲ್ಲೆ ಅದು. ತುಂಬಾ ಖುಷಿ ಆಯ್ತು. ಈ ವಯಸ್ಸಲ್ಲೂ ದನಗಳು ಎತ್ತುಗಳೆಲ್ಲ ಕಟ್ತಿದ್ದೀರಿ. ಸೊ ಇದೇ ತರ ಎಲ್ರಿಗೂ ಸಪೋರ್ಟ್. ಏನೋ ಭಗವಂತ ಏನೋ ನಿಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಇನ್ನೂ 1 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟಿದ್ರೆ ಮಾಡ್ತೀನಿ. ಇಲ್ಲ ಅಂದ್ರೆ ಭಗವಂತನ ಸೇರ್ಕತೀನಿ ಅಷ್ಟೇ. ಇಲ್ಲ ಇನ್ನೂ ಮಾಡ್ಬೇಕು ನೀವು. ಇರ್ಲಿ, ಏನೋ ನಿಮ್ಮ ಆಶೀರ್ವಾದ ಇರ್ಲಿ ಚಿಕ್ಕವ್ರು ದೊಡ್ಡವ್ರೆ.
ಸರ್ ಹಾಗೆ ಜಾತ್ರೆಗಳೆಲ್ಲ ಈಗ ಒಂದಕ್ಕಿಂತ ಒಂದು ಹಂಗ್ ಬಿದ್ಬಿಟ್ಟಿದೆ. ಈಗ ಜಾತ್ರೆ ಆಯ್ತಲ್ಲ, ಜನವರಿ ಜಾತ್ರೆ. ಈಗ ಘಾಟಿ ಸುಬ್ರಹ್ಮಣಿ ಡಿಸೆಂಬರ್ಗೆ ಕೊನೆ, ಅಲ್ಲಿಂದ ಈಚೆಗೆ ಜನವರಿಗೆ ಜಾತ್ರೆ ಆಯ್ತಿದ್ದು ನೋಡಿ. ಈ ವರ್ಷ ಜಾತ್ರೆ ಜನವರಿಲಿ ಐನಗುಡಿ, ಬಸವನಗುಡಿ, ಹೇಮಗಿರಿ, ಮುಡುಕ್ತಾರೆ, ಚುಂಚನಕಟ್ಟೆ, ಬೂಕ ಮತ್ತೆ ನೋಡಿ ಸಪ್ಲಮ್, ಇಷ್ಟೆಲ್ಲ ಈ ಆದವ್ರೆ. ಈಗ ನಮ್ಮ ರೈತರು ಯಾವ ಜಾತ್ರೆಗೆ ಹೋದ್ರು ಒಂದೇ ಸತಿ ನಡೆದ್ರೆ ದಯವಿಟ್ಟು ಕಮಿಟಿಯವರು ಇದನ್ನ ಜಾತ್ರೆ ಒಬ್ರಿಗೊಬ್ರು ಒಂದ್ ವಾರ ಗ್ಯಾಪ್ ಕೊಟ್ರು ಸಾಕು. ಅದೇ ಎಲ್ಲ ಒಂದ್ ಕಡೆ ಒಂದೊಂದ್ ವಾರ ಗ್ಯಾಪ್ ಕೊಟ್ರೆ ಎಲ್ಲಾ ಎತ್ಗಳು ಇನ್ನೂ ಸೇರ್ತವೆ, ಇನ್ನೂ ಜನ ಸೇರ್ತಾರೆ, ಇನ್ನೂ ಒಳ್ಳೆ ಸೇರ್ತವೆ. ಈ ಕಮಿಟಿಯವರು ಇದನ್ನ ಮಾಡ್ಬೇಕು, ಹಿಂದೆ ಮುಂದೆ ಮಾಡ್ಬೇಕು. ಅಂದ್ರೆ ಈಗ ಒಟ್ಟಿಗೆ ಮುಡುಕ್ತಾರೆ, ಹೇಮಗಿರಿ ಮತ್ತೆ ಗುಡ್ಡದ ಸಾತ್ನೂರು ಇಷ್ಟು ನಡೀತದೆ. ನೋಡಿ ನನ್ಗೆ ಇಲ್ಲಿ ಈಗ ನನ್ಗೆ 5-6 ಕಿಲೋಮೀಟರ್ ನನ್ಗೆ ಯಾವ್ದು ಗುಡ್ಡದ ಗುಡ್ಡದ ಸಾತ್ನೂರು ಅಂದ್ರೆ ನಮ್ ಸಾತ್ನೂರು ಬೆಟ್ಟ ಅಂತೀವಿ. ಅಲ್ಲಿಂದ ನಾನು ಅಲ್ಲಿಂದ ಇಲ್ಲಿಗೆ ಬರೋದು ನನ್ಗೆ 60 ಕಿಲೋಮೀಟರ್ ಆಯ್ತಾ ಇದು. ಅಂತದ್ರಲ್ಲಿ ನಮ್ಮ ಹತ್ತಿರ ಊರಲ್ಲಿ ಜಾತ್ರೆ ಬಿಟ್ಟು ಅಲ್ಲೂ ಚಿನ್ನ ಕೊಡ್ತಾರೆ. ನಾ ಇಲ್ಲಿಗೆ ಯಾಕೆ ಬಂದೆ? 60 ವರ್ಷದಿಂದ ಮಾಡ್ತಾ ಇರೋನು ಈ ಜಾತ್ರೆ. ನನಗೆ ಪ್ರವೀಣ ಇಲ್ಲಿ ಒಳ್ಳೆ ಎತ್ತು ಬರ್ತವೆ, ಜಾತ್ರೆ ಚೆನ್ನಾಗಿರ್ತದೆ, ಎಲ್ಲ ಸ್ನೇಹಿತರು ಸಿಗ್ತಾರೆ. 5 ಕಿಲೋಮೀಟರ್ ನಾನು ಹೋಗ್ದೆ, 60 ಕಿಲೋಮೀಟರ್ ಬಂದಿ ಅಂದ್ರೆ ಲೆಕ್ಕಗಳಿಗೆ ಕಮಿಟಿಯವರು ಸ್ವಲ್ಪ ಇದನ್ನ ಮಾಡ್ಬೇಕು. ಎಲ್ಲ ಕಮಿಟಿಯವ್ರು ಮಾತಾಡಿ ಒಂದೊಂದು ವಾರ ಅಟ್ಲೀಸ್ಟ್ ಒಂದ್ 4 ದಿನ ಒಂದು ವಾರ ಗ್ಯಾಪ್ ಕೊಟ್ರೆ ಇನ್ನು ದನಗಳು ಜಾಸ್ತಿ ಬರ್ತವೆ. ಎಲ್ಲಾ ಜಾತ್ರೆನೂ ಚೆನ್ನಾಗಿ ನಡೀತವೆ, ಎಲ್ಲಾ ಜಾತ್ರೆನೂ ದನಗಳು ಒಂದ್ ಜಾತ್ರೆ ಮುಗಿಸ್ಕೊಂಡು ಇನ್ನೇ ಜಾತ್ರೆ ಹೋಗಿ 4 ದಿನ ಮನೆ ರೆಸ್ಟ್ ತಕೊಂಡು ಅವರು ರೈತರು ಅವ್ರ ಕೆಲಸ ಕಾರ್ಯ ಮುಗಿಸ್ಕೊಂಡು ಮನೇಲಿ ಇನ್ನೊಂದ್ ಜಾತ್ರೆ ಬರುತ್ತೆ, ಪ್ರೋತ್ಸಾಹ ಜಾಸ್ತಿ ಇರುತ್ತೆ. ಸ್ವಲ್ಪ ಎತ್ತುಗಳಿಗೂ ಎಷ್ಟು ಬೇಕು. ಹೌದು. ತಗದಂತ ಗಿರಾಕಿ ಅವ್ರು ಮಾರಾಟ ಮಾಡಿ ಅವ್ರು ನೆಕ್ಸ್ಟ್ ಜಾತ್ರೆಗೆ ಬಂದು ಅವ್ರು ಪರ್ಚೇಸ್ ಮಾಡಿ ಅವರು ಬೇರೆಯವ್ರಿಗೆ ಮಾರಾಟ ಮಾಡೋರು ಇರ್ತಾರೆ. ಇದನ್ನ ಜಾಗ ಸಿಗುತ್ತೆ. ಇದನ್ನ ಇವರು ಕಮಿಟಿಯವರು ಎಲ್ಲಾ ನೋಡ್ಕೊಂಡು ಕ್ಯಾಲೆಂಡರ್ ನೋಡ್ಕೊಂಡು ಮಾಡಿದ್ರೆ ಇನ್ನೂ ಅದ್ಭುತ. ಅಲ್ಲಿ ಸ್ಥಳೀಯಕ್ಕೆ ಎಲ್ಲಾ ಜಾತ್ರೆಗೂ ಅದ್ಭುತ. MLAಗಳು ಅಲ್ಲಿ ಮುಖಂಡರು ಅಡ್ಜಸ್ಟ್ ಮಾಡ್ಕೊಂಡು ಒಂದ್ 4 ದಿನ ರಿಸರ್ಚ್ ಕೊಟ್ಟು ಮಾಡುವ ಸಾಕು, ಅಷ್ಟೇ. ಒಂದೊಂದು ವಾರ ಗ್ಯಾಪ್. ರೈತ ಕೇಳ್ಕೋದು ಒಂದೇ. ಈಗ ನೋಡಿ ನೋಡಿದ್ಮೇಲೆ ರೈತರು ಯಾರು ಏನು ಕೊಡೋದ್ರು ಬೇಡ, ರೈತರು ಸಾಕತ್ತಾರೆ. ಅದನ್ನ ಅವಕಾಶ ಮಾಡ್ಬೇಕು. ಇರುವಂತ MLAಗಳು ಮುಖಂಡರುಗಳು ಮಾಡ್ಕೊಂಡು ಸಾಕಷ್ಟೇ. ಈಗ 5 ಕಿಲೋಮೀಟರ್ ನಮ್ ಜಾತ್ರೆಗೆ ಹೋಗಿ ಚಿನ್ನ ಕೊಡುತ್ತಾಗ 5 ಕಿಲೋಮೀಟರ್. ನಾನು ಯಾಕೆ ಬಂದೆ ಇಲ್ಲಿಗೆ? 60 ವರ್ಷದಿಂದ ಮಾಡ್ತಾನೆ. ಅದರಿಂದ ನಾನು ಇವತ್ತು